ಸರ್ ಆಕ್ಚುಲಿ ಅದು ಒಂದು ಬಹಳ ಮರೆಯಲಾರದಂತ ಅದನ್ನ ಹೇಳ್ರಿ. ಯಾಕಪ್ಪ ಅಂತಂದ್ರೆ ಚೀನಾ ಪಾಕಿಸ್ತಾನ ಸೊಕ್ಕಲು ಮುರಿವರು ನಮ್ಮ ಸೈನಿಕರು. ಆಯ್ತು, ಇದೆಲ್ಲ ಸರ್ ನಿಮ್ಗೆ ರಜಾದ್ ಹೆಂಗ್ರಿ? ಇದು ಏನು ವರ್ಷಕ್ಕೆ ಇಷ್ಟು ರಜಾ ಅಂತ ಇರ್ತಾವ ಹೆಂಗ? ಸರ್ ಪ್ರತಿ ವರ್ಷನೂ ನಮಗೆ 9 ದಿವಸ ರಜಾ ಇರ್ತದೆ. ಒಂದ್ ವರ್ಷದಾಗ 90 ದಿವಸ, ಎರಡು ತಿಂಗಳ ಆನ್ಯುವಲ್ ಲೀವ್, 1 ತಿಂಗಳ CL ಕ್ಯಾಶುವಲ್ ಲೀವ್, ಹಿಂಗೆ ಇರ್ತೈತಿ. ಅದ್ರಾಗ ನಾವು ಡಿವೈಡ್ ಮಾಡ್ಕೊಂಡು 4 ತಿಂಗಳಿಗೊಮ್ಮೆ ಇಲ್ಲ 3 ತಿಂಗಳಿಗೊಮ್ಮೆ ಡಿವೈಡ್ ಮಾಡ್ಕೊಂಡು ಬರ್ತಿರ್ತೀವಿ. ಮತ್ತೀಗ ನಿಮ್ಮ ಕುಟುಂಬದೊಳಗ ಮುಖ್ಯವಾದಂತ ವ್ಯಕ್ತಿಗಳು ತೀರ್ಕೊಂಡಾಗ, ಅಥವಾ ನಿಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಿಮ್ಮ ಅಕ್ಕ ತಂಗಿ ಇರ್ಬೋದು, ಯಾವ ನಿಮ್ಮ ಹತ್ತಿರದ ಬಂಧುಗಳು ತೀರ್ಕೊಂಡಾಗ ನಿಮಗದು ವಿಷಯ ಒಮ್ಮೊಮ್ಮೆ ತಿಳಿತೈತಿ, ಒಮ್ಮೊಮ್ಮೆ ತಿಳಿಯಂಗಿಲ್ಲ. ಅದನ್ನ ನೀವು ಹೆಂಗ್ ರಜಾದ್ ಹೇಳ್ಕೊಂತೀರಿ? ವಿಷಯ ತಿಳಿತಂತಂದ್ರ ನಾವು ಆಲ್ರೆಡಿ ನಮ್ಗೆ ಹೈಯರ್ ಆಫೀಸರ್ಗೆಲ್ಲರೂ ನಾವು ವಿಷಯ ಮುಟ್ಟಿಸ್ತೀವಿ. ನಮ್ಮ ಯಾರು ಸೀನಿಯರ್ಸ್ ಇರ್ತಾರ ಅವ್ರಿಗೆ ವಿಷಯ ಮುಟ್ಟಿಸ್ತೀವಿ. ಅವರು ಆಫೀಸರ್ ಜೋಡಿ ಮಾತಾಡಿ, ಇಲ್ರಿ ಸರ್ ಅವ್ರ ಮನೆಯಲ್ಲಿ ಈ ತರ ಇದಾಗಿದೆ ಅಂತಂದು ಎಮರ್ಜೆನ್ಸಿ ಲೀವ್ ಕೊಡ್ತಾರೆ, ಹಂಗೇನಿಲ್ಲ. ಬಟ್ ಯಾವ್ದೇ ಯುದ್ಧದ ಸಮಯದಲ್ಲಿ ಇದ್ದಾಗ ಸಿಗುದಿಲ್ಲ. ಮೇನ್ ನೆಟ್ವರ್ಕ್ ಇರೋದಿಲ್ಲ, ಅಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೂ ಆಗೋಲ್ಲ. ಹಿಂಗಾಗಿ ಲೇಟ್ ಆಗಿ ಕಾಂಟ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಲ್ಯಾಂಡ್ಲೈನ್ ಇರುತ್ತೆ, ನಮ್ ಯೂನಿಟ್ ನಮ್ ನಂಬರ್ ತಗೊಂಡು ಅವ್ರು ಮತ್ತೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಅದು ಲೇಟ್ ಆಗಿ ಸಿಗುತ್ತೆ. ಅದ ನೀವೇಂತ್ರಿ, ಯುದ್ಧ ನಡೆದಾಗ ಯಾವುದೇ ತರದ ರಜಾ ಸಿಗುದಿಲ್ಲ ಅಂತ? ಸಿಗುದಿಲ್ಲ. ಇದು ಕಂಡೀಷನ್, ಅದು ಕಂಡೀಷನ್, ಪಕ್ಕ ಕಂಡೀಷನ್. ಈ ಲೀವ್ ನಲ್ಲಿ ಇದ್ರು ಕೂಡ ವರ್ಲ್ಡ್ ರಿಕಾಲ್ ಮಾಡ್ತಾರೆ. ಲೀವ್ ಯುದ್ಧ ಸ್ಟಾರ್ಟ್ ಆದ್ರೆ ಲೀವ್ ನಲ್ಲಿ ಇದ್ರೆ ಅಂದ್ರೆ ರಿಕಾಲ್ ಪ್ರೊಸೀಜರ್ ನಿಮ್ಮ ಸೇನೆಯೊಳಗೆ ಐತಿ. ಮತ್ ನಿಮ್ ಮದುವೆ ಎಷ್ಟನೇ ಇಶ್ವಾಗ ಆಯ್ತು ಸರ್? ನನ್ನ ಮದುವೆ 2011 ಆಯ್ತು ಸರ್. 13/11/2011 ಆಯ್ತು ಮದುವೆ ಆಯ್ತು. ನಿಮ್ ಮಕ್ಳು ಅಷ್ಟ್ರಿ? ನನಗ ಇಬ್ರು ಅವಳಿ ಗಂಡು ಮಕ್ಳು ಸರ್, ಒಬ್ಳು ಹೆಣ್ಮಕ್ಳು. ನೀವೀಗ ಆರ್ಮಿ ಒಳಗ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ಸರ್? ನಾನು 17 ವರ್ಷ ಸೇವೆ ಸಲ್ಲಿಸಿದ್ರಿ ಸರ್. 17 ವರ್ಷ ಆಯ್ತಾ? 17 ವರ್ಷ, 1 ದಿವಸ. ನೀವು 17 ವರ್ಷ ಸರ್ವಿಸ್ ಮಾಡಿ ಬರುವಾಗ, ನಿಮ್ಮ ಸಹಚರನ ಬಿಟ್ಟು ಬರುವಾಗ ನಿಮ್ಮ ಭಾವನೆಗಳು ಹೆಂಗಿದ್ದು ಸರ್? ಆಕ್ಚುಲಿ ಅದು ಒಂದು ಬಹಳ ಮರೆಯಲಾರದಂತ. ಅದನ್ನ ಹೇಳ್ರಿ. ಯಾಕಪ್ಪ ಅಂತಂದ್ರೆ ನಾನು 6 ತಿಂಗಳ ನಾನು ಮುಂಚೆಗೆ ಬರುವಾಗನೇ ನಮ್ಮ ಇದ್ರಲ್ಲಿ ಎಲ್ರು ಬಿಟ್ಟು ಹೋಗ್ತೀನಿ ಒಂದು ಎಲ್ಲರಿಗೂ ಒಂಥರ ಇದು ದುಃಖ. ನನಗ ಬಿಟ್ಟು ಬರ್ತೀನಿ ಅನ್ನೋ ಒಂದು ದುಃಖ, ಈ ಕಡೆ ಒಂದ್ ಕಡೆ ಖುಷಿ. ಯಾಕಂದ್ರೆ ಮನಿಗ್ ಹೋಗ್ತಾ ಇದ್ದೀನಿ ನಾನು, ಬಿಟ್ಟು ಬರ್ತೀನಿ, ಅವ್ರನ್ನ ಬಿಡ್ತೀನಿ ಅನ್ನೋದು ಒಂದು ದುಃಖ. ಅದು ದುಃಖ. ಹಿಂಗಾಗಿ ಅದೊಂದು ಬಹಳ ಒಂದು ತಿಂಗಳದಿಂದ ನಮ್ಮ ಹೆಂಗಂದ್ರೆ ನಮಗ್ ಬೀಳ್ಕೊಡ್ ಕೊಡ್ತಾರೆ. ಫಸ್ಟ್ ನಮ್ ಪ್ಲೋಟನ್ ನಲ್ಲಿ ಕೊಡ್ತಾರೆ, ಆನಂತರ ನಮ್ಮ ಕಂಪ್ನಿಯಲ್ಲಿ ಕೊಡ್ತಾರೆ, ಆನಂತರ ನಮ್ಮ ರೆಜಿಮೆಂಟ್ ನಲ್ಲಿ ಕೊಡ್ತಾರೆ, ಬೀಳ್ಕೊಡ್ ಕೊಡೋದಂದ್ರೆ ನಮಗೆ ಎಲ್ಲಾ ಊಟದ ವ್ಯವಸ್ಥೆ ಮಾಡ್ತಾರೆ, ಗಿಫ್ಟ್ ಕೊಟ್ಟು ನಮಗೆ ಲಾಸ್ಟ್ ವಿದಾಯ ಹೇಳ್ತಾರಂತಲ್ಲ, ಹಂಗೆ ಆ ತರ ಒಂದು ಬೀಳ್ಕೊಡ್ ಕೊಟ್ಟು ಕಳಿಸ್ತಾರೆ ಸರ್. ಬಹಳ ಖುಷಿ ಆಗತ್ತೆ. ಬರೋ ಮುಂದ್ ಕಣ್ಣೀರು ತೆಗ್ದಿವಿ, ಅಲ್ಲಿಂದ ಬರೋ ಮುಂದ್ ಕಣ್ಣೀರು ತೆಗ್ದಿವಿ. ಈಗ್ಲೂ ಕೂಡ ನನ್ನ ಬಹಳ ಒಂಥರ ಎಲ್ರು ಅವ್ರ ಜೊತೆ ಬಹಳ ಅನ್ಯೂನ್ಯತವಾಗಿ ಇರೋದ್ರಿಂದ ನಾನು ಈಗಲೂ ಕೂಡ ನೆನೆಸ್ತಾರೆ. 7 ವರ್ಷ ಆಯ್ತು ನಾನು ರಿಟೈರ್ಡ್ ಆಗಿ 2019ರಲ್ಲಿ ರಿಟೈರ್ಡ್ ಆದೆ. ಆದ್ರೆ ಈಗ್ಲೂ ಕೂಡ ನನಗೆ ಬಾಳ ನೆನೆಸ್ತಾರೆ ಸರ್. ನನ್ನ ಸಹಚರರು ಅಥವಾ ನಮ್ ಜೂನಿಯರ್ಸ್ ಆಯ್ತು, ನಮ್ ಸೀನಿಯರ್ಸ್ ಆಯ್ತು, ಆಫೀಸರ್ಸ್ ಕೂಡ ನಮ್ಗೆ ಬಾಳ ನೆನೆಸ್ತಾರ. ಇವಾಗ್ಲೂ ಫೋನ್ ಹಚ್ಚಿ ಮಾತಾಡ್ತಾರೆ, ಹೇಗಿದೆ, ಏನ್ ಮಾಡ್ತಾ ಇದೀಯಾ, ಹೆಂಗಿದೆ, ಸೆಟ್ಲ್ ಆಗಿ. ಆಯ್ತು, ನೀವು 17 ವರ್ಷ ಅಲ್ಲೇ ಬರ್ಕೊಟ್ಟಿರ್ತೀರೋ ನೀವೇ ಸ್ವಯಂ ಪ್ರೇರಿತರಾಗಿ ಬರ್ತೀರ ಹೆಂಗ್ರಿ ಅದ ಸರ್? ಮಿನಿಮಮ್ ಇಂಡಿಯನ್ ಆರ್ಮಿ ಒಳಗೆ ಒಬ್ಬ ಜವಾನ್ ಹೋದ್ನಂದ್ರ ಮಿನಿಮಮ್ 17 ವರ್ಷ ಫಸ್ಟ್ ಸರ್ವಿಸ್ ಇರ್ತೈತೆ. 15 ವರ್ಷ ನೀವು ಅಪಾಯಿಂಟ್ಮೆಂಟ್ ಆಗೋ ಬರ್ಕೊಟ್ಟಿರ್ತೀರೋ ಏನು ಅಲ್ಲಿ ಬರ್ಸ್ಕೊಂಡಿರ್ತಾರ ಸರ್. ನಾವು ಎಂಟ್ರಿ ಇದ್ರಲ್ಲಿ ನಾವು 17 ವರ್ಷ ನಮ್ದು ಇದು ಅಂತಂದು ಬರ್ಸ್ಕೊಂಡಿರ್ತಾರ. ಅದ್ರ ಆಗಿಂದ ನಾವು ಪ್ರಮೋಷನ್ ತಗೊಂತ ಹೋದಾಗ ಹೆಚ್ಚಿಗೆ ಹಾಕೊಂಡ್ ಹೋಗ್ತಾರೆ. ಇಲ್ಲಾಂದ್ರೆ ನಾವು ಸಾಕಪ್ಪ ನಾವು ಅಂದ್ರೆ 15 ವರ್ಷ ಆಗಿಂದ ನಾವು ಬರ್ಕ್ ಕೊಡ್ಬೋದು. ಮಿನಿಮಮ್ 15 ವರ್ಷ ಆಗಿಂದ ಡಿಸ್ಚಾರ್ಜ್ ಬರ್ಕ್ ಕೊಟ್ಟು ಅಂದ್ರೆ ಅವಾಗ ಅವ್ರ ಏನಾದ್ರು ಮುಖ್ಯ ಕಾರಣ ಇರ್ಬೇಕು. ಏನಾದ್ರು ಮನೆಯಲ್ಲಿ ಇಲ್ಲ ತೊಂದ್ರೆ ಇದೆ, ಇಲ್ಲಾಂದ್ರೆ ಏನೋ ಮನೆಯಲ್ಲಿ ತಂದೆ ತಾಯಿ ನೋಡಕ್ ಯಾರು ಇಲ್ಲ ಅಂತಂದ್ರೆ ಅವಾಗ ಅವರು ಅದಕ್ಕೆ ಸ್ಯಾಂಕ್ಷನ್ ಮಾಡ್ತಾರೆ. ಅದ ನೀವ್ ಹೇಳುದು ಬಲವಾದ ಕಾರಣಗಳನ್ನು ಕೊಟ್ರಪ್ಪ ಅಂದ್ರೆ ನಿಮ್ಮನ್ನ ಅಲ್ಲಿಂದ ನಿವೃತ್ತಿ ಮಾಡ್ತಾರೆ. ಯಾಕಂದ್ರ ಅಲ್ಲಿ ಒಬ್ಬ ಒಳ್ಳೆ ಸೈನಿಕನ್ನ ಎಕ್ದಮ್ ಬಿಟ್ ಕೊಡಲ್ಲ ಸರ್ ಯಾರೋ ಆಫೀಸರ್ ಆಗ್ಲಿ. ಈಗ ಆಲ್ರೆಡಿ ನಮಗ 15 ವರ್ಷ ಸರ್ವಿಸ್ ಆದಾಗ ಮೇನ್ ನಮಗ್ ಎಲ್ಲಾ ಕೆಲ್ಸಗಳು ಗೊತ್ತಿರ್ತವು, ಡ್ಯೂಟಿ ಗೊತ್ತಿರ್ತೈತಿ, ಎಲ್ಲಿ ಹೋದ್ರೆ ನಾವು ಹೆಂಗ
ಬರ್ಬೇಕು ಅನ್ನೋದು ಯಾವ ತರ ನಾವು ಪಾರಾಗಿ ಬರ್ಬೇಕು ಅನ್ನೋದು ನಮಗೆಲ್ಲ ಗೊತ್ತಿರ್ತೈತಿ. ಹಿಂಗಾಗಿ ಆ ಒಂದು ಉದ್ದೇಶಕ್ಕೆ ಅವ್ರು ಈ ಒಂದು ಒಳ್ಳೆ ಸೈನಿಕನ ನಾವು ಕಳ್ಕೊಂತೀವಲ್ಲ ಅನ್ನೋ ಉದ್ದೇಶಕ್ಕೆ ಕಾರಣ ಕೇಳ್ತಾರ ಹೊರತು ಅವ್ರದ್ದೇನ್ ಬೇರೆ ಉದ್ದೇಶ ಇರಲಿಲ್ಲ ಸರ್. ಹೇಳಿದೀಗ ನೀವು ಮಿಲಿಟರಿ 17 ವರ್ಷ ಸೇವೆ ಮಾಡಿದ್ರಲ್ಲ, ಈಗಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನು ಸರ್? ಈಗಿನ ಯುವ ಪೀಳಿಗೆಗೆ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಚುಲಿ ಹೋಗ್ಬೇಕು. ನಮ್ಮ ದೇಶ ಸೇವೆ ಫಸ್ಟ್. ನಮ್ಮ ದೇಶ ಗಟ್ಟಿತ್ತಂದ್ರೆ ನಾವು ಎಲ್ಲಾ ಚೆನ್ನಾಗಿರ್ಬೋದು. ಫಸ್ಟ್ ದೇಶ, ಆಮೇಲೆ ನಮ್ಮ ಊರು, ನಮ್ಮ ರಾಜ್ಯ. ಈಗಿನ ಯುವ ಪೀಳಿಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನೀವು ಮೊದಲು ಫಸ್ಟ್ ನಮ್ಮ ದೇಹನ ಗಟ್ಟಿಮುಟ್ಟಿಗೊಳಿಸ್ಬೇಕು. ಗಟ್ಟಿತ್ತಂದ್ರೆ ಆಟೋಮೆಟಿಕ್ ಎಲ್ಲರಿಗೂ ಹೋಗಕ್ಕೆ ಈಸಿ ಆಗುತ್ತೆ. ಈಗಿನ ಯುವಕರು ಮೊದಲು ಪ್ರಥಮವಾಗಿ ದೇಹನೇ ಗಟ್ಟಿರಲ್ಲ. ಎಲ್ಲ ಊಟನು ತಿನ್ನೋದು ಅದೇನೆ. ಊಟನು ಪಿಜ್ಜಾ ಬರ್ಗರ್ ತಿಂತಾರೆ. ಏನು ಡ್ರೈ ಫ್ರೂಟ್ಸ್ ಅಂತಂದಿದ್ರು, ನಾವೆಲ್ಲ ಡ್ರೈ ಫ್ರೂಟ್ಸ್ ಏನು ತಿಂದಿಲ್ಲ ಸರ್. ನಾವು ಕಡ್ಲಿಕಾಳು ನೆನೆ ಇಟ್ಟು ತಿಂದಿವಿ. ಅದು ಮೊದಲು ನಾವು ರನ್ನಿಂಗ್ ಮಾಡುವಾಗ ಅದು ಎಲ್ಲಾ ಕಸರತ್ ಮಾಡುವಾಗ ಕಡ್ಲಿಕಾಳು ನೆನೆ ಇಡ್ತಿದ್ವಿ, ಅದನ್ನೇ ತಿಂತಿದ್ವಿ. ಅವಾಗೆಲ್ಲ ಎಲ್ಲಿ ಯಾವ್ದೇ ವ್ಯವಸ್ಥೆ ಇರ್ತಿದ್ದಿಲ್ಲ. ಅಂದ್ರೆ ಅವಾಗಿನ ಪರಿಸ್ಥಿತಿ ಹಂಗಿತ್ತು. ಅದಕ್ಕೆ ಹೊಂದ್ಕೊಂಡ್ರಿ. ನಿವೃತ್ತಿಯಾಗಿ ಬಂದ ನಂತರ ನೀವೇನು ಉದ್ಯೋಗ ಅರಸ್ಕೊಂಡ್ರಿ ಇಲ್ಲಿ ಮಾತೃಭೂಮಿ ಬಂದ ನಂತರ? ಸರ್ ನಾನು ಆಕ್ಚುಲಿ ಬಂದ ತಕ್ಷಣ ನಾನು ಬೇರೆ ಜಾಬ್ ನಲ್ಲಿ ಹೋಗ್ಬೇಕನ್ನುವಂತ ಆಸೆ ಇತ್ತು. ಬಟ್ ಇಲ್ಲಿ ಕೊರೋನಾ ಬಂತು. ನಾವು ಬಂದ ನಂತರ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಸ್ಟೇಟ್ ನಲ್ಲಿ ಸ್ವಲ್ಪ ಏನಾಗಿದೆ, ಯಾವ್ದೇ ಒಂದು ಪ್ರೊಸೆಸ್ ರಿಕ್ರೂಟ್ಮೆಂಟ್ ನಡಿಬೇಕಂದ್ರೆ ಬಹಳ ಲಾಂಗ್ ಆಗುತ್ತೆ. 1 ವರ್ಷ 2 ವರ್ಷ ಹಿಂಗೆ ನಡೀತವೆ. ಅದ್ರಲ್ಲಿ ಬೇಸತ್ತು ಬಿಡ್ತಾನೆ ಮನುಷ್ಯ, ಯಾವ ನೌಕರಿ ಬೇಡಬೇಕು ಅಡ್ಡಾಡೋ ಸಂಬಂಧ. ಮತ್ ಮೇಲಾಗಿ ನಾವು ಮಿಲಿಟರಿ ಅವ್ರು ನಾವು ಎಂದೂ ಖಾಲಿ ಕುಂದ್ರಲ್ಲ. ಈಗ ಇದನ್ನ ಏನೋ ಕೃಷಿಯಲ್ಲಿ ಕೂಡ ಇದನ್ ಮಾಡ್ತಾ ಇದ್ವಿ. 1 7 ಎಕರೆ ಹೊಲ ನನ್ನ ಬಡ್ಡಿಯಲ್ಲಿ ಹಾಕೊಂಡು ಅದನ್ನ ಕೃಷಿ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಾನು ಆರ್ಮಿಯಲ್ಲಿ ಕೂಡ ನಾನು ಆರ್ಕೆಸ್ಟ್ರಾ ಇದ್ರಲ್ಲಿ ಇದ್ದೆ, ಟೀಮ್ ನಲ್ಲಿ. ಅಂದ್ರೆ ಬ್ಯಾಂಡ್ ಟೀಮ್. ಅಲ್ಲಿ ಆರ್ಕೆಸ್ಟ್ರಾ ಇರ್ತಾರೆ? ಇರುತ್ತೆ ಸರ್, ಅಲ್ಲೇ ಇರ್ತವೆ. ಡ್ಯೂಟಿ ಜೊತೆಗೆ ಬೇರೆ ಸಪರೇಟ್ ಇರಲ್ಲ. ಸಪರೇಟ್ ಅಂದ್ರೆ ಟೀಮ್ ಮಾಡಿರ್ತಾರೆ, ಡ್ಯೂಟಿ ಮಾಡ್ಕೊಂತಾನೆ ಯಾವಾಗ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಅಲ್ಲಿ ನಮ್ಮ ಒಳಗಡೆ ಕಾರ್ಯಕ್ರಮ, ದೊಡ್ಡ ಆಫೀಸರ್ ಪಾರ್ಟಿ ಆಯ್ತು, ರೈಸಿಂಗ್ ಡೇಸ್ ಆಯ್ತು, ಈ ತರ ಅವ್ರವ್ರು ಒಂದೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕರೀತಾರ. ಅಲ್ಲಿ ಮಾಡಿದ್ವಿ. ಅಲ್ಲಿ ನೀವು ಏನು ಹಾರ್ಮೋನಿಯಂ ಬರೆಸ್ತಿದ್ರು, ಏನ್ ಸೇವೆ ಮಾಡ್ತಿದ್ರು ಸಂಗೀತದೊಳಗೆ? ಅಲ್ಲಿ ಎಲೆಕ್ಟ್ರಿಕಲ್ ಪ್ಯಾಡ್, ಅಕ್ಟೋಪ್ಯಾಡ್ ಅಂತಾರಲ್ಲ, ಅಕ್ಟೋಪ್ಯಾಡ್ ನಾನು ಪ್ಲೇ ಮಾಡ್ತಿದ್ದೆ. ವಿತ್ ಸಿಂಗಿಂಗ್ ಮಾಡ್ತಿದ್ದೆ, ಅಕ್ಟೋಪ್ಯಾಡ್ ಬರ್ಸ್ತಿದ್ದೆ. ಹೀಗಾಗಿ ಅಲ್ಲಿ ಅದೇ ಲೈನ್ ನಲ್ಲಿ ಇರೋದ್ರಿಂದ ಇಲ್ಲಿ ಹೊರಗಡೆ ಬಂದು ಇವಾಗ ನನ್ನದೇ ಆದ ಒಂದು ಆರ್ಕೆಸ್ಟ್ರಾ ಟೀಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಸೈನಿಕ ಮೆಲೋಡಿಸ್ ಆರ್ಕೆಸ್ಟ್ರಾ ಹುಣಗುಂದ್ ಅಂತಂದು ನನ್ನ ತಂಡದ ನೇಮ್ ಸರ್. ಹಿಂಗಾಗಿ ಇವಾಗ 4 ವರ್ಷ ಆಯ್ತು ನಾನು ಮಾಡ್ಕೊಂಡು. ಅದರಲ್ಲಿ ಕೂಡ ನಾನು ಒಳ್ಳೆ ಹೆಸರು ಮಾಡಿದ್ದೀನಿ. ಎಲ್ಲ ನಮ್ಮ ತಮ್ಮ ಆಶೀರ್ವಾದ ಹಾಗೆ ನಮ್ಮ ಜನತೆಯ ಆಶೀರ್ವಾದದಿಂದ ನಮ್ಮ ಸೈನಿಕ ಮೆಲೋಡಿಸ್ ತಂಡ ಹೆಸರಾಗಿದೆ. ಎಲ್ಲರ ಆಶೀರ್ವಾದದಿಂದ ಹೆಸರಾಗಿದೆ. ಇಷ್ಟೆಲ್ಲ ಹೇಳಿದ್ರಿ, ಒಂದು ಹಾಡು ಹಾಡಬಹುದಲ್ಲ ನೀವು? ಯಾವ್ದಾರು ನೆನಪಿದ್ರೆ? ಅವಶ್ಯವಾಗಿ ಸರ್, ಹಾಡೋಣ. ಹುಟ್ಟಿದ ಊರನ್ನು ಬಿಟ್ಟು ಹೊಂಟರ ಗಡಿಯನ್ನು ಕಾಯಕ, ತಂದೆ ತಾಯಿನ ಬಿಟ್ಟು ಹೊಂಟರ ದೇಶವ ಕಾಯಕ. ಹುಟ್ಟಿದ ಊರನ್ನು ಬಿಟ್ಟು ಹೊಂಟರ ಗಡಿಯನ್ನು ಕಾಯಕ, ತಂದೆ ತಾಯಿನ ಬಿಟ್ಟು ಹೊಂಟರ ದೇಶವ ಕಾಯಕ. ದೇಶದ ಸಲುವಾಗಿ ಪ್ರಾಣ ಕೊಡುತ್ತರು ನಮ್ಮ ಸೈನಿಕರು, ಗಂಡದೆ ಗುಂಡಿಗೆ ವೀರ ಯೋಧರು ನಮ್ಮ ಸೈನಿಕರು. ಉಸಿರು ನಿಂತರು ಹೆಸರು ಉಳಿಸುವ ನಮ್ಮ ಸೈನಿಕರು, ದೇಶದ ರಕ್ಷಕರು. ಹುಟ್ಟಿದ ಊರನ್ನು ಬಿಟ್ಟು ಹೊಂಟರ ಗಡಿಯನ್ನು ಕಾಯಕ, ತಂದೆ ತಾಯಿನ ಬಿಟ್ಟು ಹೊಂಟರ ದೇಶವ ಕಾಯಕ. ಬಡತನ ಇದ್ದರು ಸೈನಿಕರಾಗುವ ಕನಸನ್ನು ಕಂಡವರು, ಬೆಳೆಯುತ್ತ ಸೇನೆಗೆ ಸೇರಿ ಸೈನಿಕರಾದವರು. ಬಡತನ ಇದ್ದರು ಸೈನಿಕರಾಗುವ ಕನಸನ್ನು ಕಂಡವರು, ಬೆಳೆಯುತ್ತ ಸೇನೆಗೆ ಸೇರಿ ಸೈನಿಕರಾದವರು. ದೇಶದ ರಕ್ಷಣೆ ನಮ್ಮ ರಕ್ಷಣೆ ಎಂದು ನುಡಿದವರು,
ದೇಶಕ್ಕಾಗಿ ನಿಷ್ಠೆಯಿಂದ ಪ್ರಮಾಣ ಮಾಡುವರು. ಹಗಲು ಇರುಳು ಎನ್ನದೆ ಇವರು ದೇಶವ ಕಾಯುವರು. ನಮ್ಮ ಸೈನಿಕರು ಹುಟ್ಟಿದ ಊರನ್ನು ಬಿಟ್ಟು ಹೊಂಟರ ಗಡಿಯನ್ನು ಕಾಯಾಕ. ತಂದೆ ತಾಯಿನ ಬಿಟ್ಟು ಹೊಂಟರ ದೇಶವ ಕಾಯಾಕ. ಗುಡುಗು ಸಿಡಿಲಿಗೆ ಮಿಂಚಿಗೆ ಅಂಜದ ನಮ್ಮ ಸೈನಿಕರು. ಸಿಡಿಮದ್ದನ್ನೇ ಪುಡಿ ಪುಡಿ ಮಾಡುವ ನಮ್ಮ ಸೈನಿಕರು. ಗುಡುಗು ಸಿಡಿಲಿಗೆ ಮಿಂಚಿಗೆ ಅಂಜದ ನಮ್ಮ ಸೈನಿಕರು. ಸಿಡಿಮದ್ದನ್ನೇ ಪುಡಿ ಪುಡಿ ಮಾಡುವ ನಮ್ಮ ಸೈನಿಕರು. ಚೀನಾ ಪಾಕಿಸ್ತಾನ ಸೊಕ್ಕಲು ಮುರಿವರು ನಮ್ಮ ಸೈನಿಕರು. ಹಿಮ ಪರ್ವತದಲ್ಲಿ ಧ್ವಜವನ್ನು ಎತ್ತಿ ಹಿಡಿವರು ಸೈನಿಕರು. ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ಬಂದವರು ಇವರು ನಮ್ಮ ಸೈನಿಕರು. ಹುಟ್ಟಿದ ಊರನ್ನು ಬಿಟ್ಟು ಹೊಂಟರ ಗಡಿಯನ್ನು ಕಾಯಾಕ. ತಂದೆ ತಾಯಿನ ಬಿಟ್ಟು ಹೊಂಟರ ದೇಶವ ಕಾಯಾಕ. ದೇಶಕ್ಕೆ ಯೋಧ ನಾಡಿಗೆ ರೈತ ಸತ್ಯವಾದ ಮಾತಾ. ದೇಶದ ಉಳಿವಿಗೆ ಸೃಷ್ಟಿಸಿ ಬಿಟ್ಟ ಮೇಲಿನ ಭಗವಂತ. ದೇಶಕ್ಕೆ ಯೋಧ ನಾಡಿಗೆ ರೈತ ಸತ್ಯವಾದ ಮಾತಾ. ದೇಶದ ಉಳಿವಿಗೆ ಸೃಷ್ಟಿಸಿ ಬಿಟ್ಟ ಮೇಲಿನ ಭಗವಂತ. ತಿನ್ನುವ ಮುನ್ನ ಮಲಗುವ ಮುನ್ನ ನೆನೆಯುವ ಇವರನ್ನ. ಕಣ್ಣಾಗ ಕಣ್ಣಿಟ್ಟು ಕಾಪಾಡುತ್ತಾರು ಇವರು ನಮ್ಮನ್ನ. ಕೈಯನ್ನು ಮುಗಿದರು ಕಾಲಿಗೆ ಬಿದ್ದರು ತೀರದು ಇವರ ಋಣ. ತೀರದು ಇವರ ಋಣ. ಹುಟ್ಟಿದ ಊರನ್ನು ಬಿಟ್ಟು ಹೊಂಟರ ಗಡಿಯನ್ನು ಕಾಯಾಕ. ತಂದೆ ತಾಯಿನ ಬಿಟ್ಟು ಹೊಂಟರ ದೇಶವ ಕಾಯಾಕ.